ಕಾಯ್ತಾ ಇದೀನಿ. ಅಲ್ಲಾದ್ರೂ ಇಷ್ಟನೇ, ಇಲ್ಲಾದ್ರೂ ಇಷ್ಟನೇ. ಅವನಿಗೆ ಮದುವೆ ಮಾಡ್ಕೋಕನು ರೆಡಿನೇ ನಾನು. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಹೆಂಡತಿ ಹಾಲಕ್ಕೂ ರೆಡಿ ಆಯ್ತಾ? ಅರ್ಥ ಆಯ್ತಾ? ನೀನಿದೆಯಲ್ಲ ನೀನು ಈ ಸಿನಿಮಾ ನಟಿ ಪಂಡ್ರೆ ಬಾಯಿಗಿಂತ ಓವರ್ ಆಕ್ಟಿಂಗ್ ಮಾಡಬೇಡ, ಸಾಯ್ಸಾಕ್ಬಿಡ್ತೀನಿ. ಅದ್ರಗೋಸ್ಕರ ನಾನು ಬಂದಿದ್ದು. ಅವನ ಈ ದರ್ಶನ್ ನನ್ಗೆ ಇಷ್ಟನೇ, ಇಷ್ಟದಿಂತಾನೆ ನಾನು ಬಂದಿದ್ದು. ಎದಕ್ಕಂದ್ರೆ ಅದಕ್ಕೆ ರೆಡಿನೇ ನಾನು. ಇಂತ ಲಜ್ಗೆಟ್ ಮಾತೆಲ್ಲ ಯಾವ ನನ್ ಮಗ ಹೇಳ್ಕೊಟ್ಟಿದ್ದಿಗೆ? ಅಲ್ಲೂ ಕಾಯ್ತಾ ಇರೋದು, ಇಲ್ಲೂ ಬಂದಿರೋದು ಆಯ್ತಾ. ನಾನು ಅದಕ್ಕೆ ಈ ಚಿಕನ್ ಬೇಕು ಅಂದ್ರೆ ನಾನು ಚಿಕನ್ ಮಟನ್ ಹೋಗಿ ತಗೊಬರ್ತೀನಿ. ಒಳಗಡೆ ಉಳ್ಳೋಕ್ ಅವಕಾಶ ಐತಲ್ಲ ನಾನು ತಂದು ಕೊಟ್ಟು ಹೋಗ್ತೀನಿ ಆಯ್ತಾ. ನಿನ್ನ ಆಸೆಗೆ ಇವತ್ತೇ ಎಳ್ಳು ನೀರು ಬಿಟ್ಬಿಡು. ಬರೀ ಫ್ಯಾಮಿಲಿ ಮೆಂಬರ್ ಒಂದೇ ಅಲ್ವಾ ಇರೋದು? ಇವಾಗ ಇರ್ಲಿಲ್ಲ, ಹಿಂದಿರ್ಲಿಲ್ಲ. ಅವ್ರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ರೇ ಹೇಳ್ತಿ. ಇವಾಗ ನಾನೇ ಇಷ್ಟ ಅವ್ರನ್ನ, ನನಗೆ ಅವ್ರು ಇಷ್ಟ, ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ. ಏನಂತೆ ಬೋಸುಡಿ? ನಾನ್ ಯಾಕೆ ಬೋಸುಡಿ ಆಗ್ಲಿ? ನೀನೇ ಕಡೆ ಲೌಡಿ ಏನು? ದರ್ಶನ್ನೇ ನನ್ಗಿಷ್ಟ ದರ್ಶನ್ ಆಯ್ತಾ. ಇವಾಗ ಹೋಗ್ಲೇಬೇಕು, ಒಳಗೆ ಮಾತಾಡ್ಲೇ ಬರ್ಲೇಬೇಕು. ನಗದೇನಿಲ್ಲ. ಅಮ್ಮ ತಾಯಿ, ನಾನು ಎಂತೆಂತ ಕರ್ಮಗಳನ್ನೋ ನೋಡಿದೀನಿ, ಏನೂ ಆಗಿರ್ಲಿಲ್ಲ. ಆದ್ರೆ ಹಿಂಗ್ ನುಲಿತಾ ಇದೆಯಲ್ಲ, ಇದನ್ನ ಮಾತ್ರ ನೋಡಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ಹಿಂಗ್ ಹೋಗಕ್ಕಿಂತ ಮುಂಚೆ ಹೋಗ್ತಾರೆ. ಚಿಕನ್ ಅದು ಊಟ ಮಾಡೋಕ್ಕಂತ ರೆಡಿ ಅವಕಾಶ ಐತೆ ಅಂದ್ರೆ ನಾನು ಹೋಗಿ ತಗೊಬರ್ತೀನಿ. ಎಷ್ಟೇ ಟೈಮ್ ಆಗಲಿ, ಎಷ್ಟೇ ಇದು ಅಲ್ಲಿ ಎಲ್ಲೈತೆ ಹೋಗಿ ತಗೊಬಂದು ಒಳಗಡೆ ಕೊಟ್ಬಿಟ್ಟು ಹೋಗ್ತೀನಿ ಆಯ್ತಾ. ಹೋಗಿ ಬಂದು ಮೂಗಿ ನಿಡ್ಕೊಂಡಂಗ ಅದೇ ಹೇಳ್ತಿಯಲ್ಲ ನೀನು. ನನ್ಗಿಷ್ಟ ರೀ. ಅಭಿಮಾನಿ ಅಂತ ಹೇಳೋದು ನಾವು ದರ್ಶನ ಅಭಿಮಾನಿಗಳೇನೆ, ಆತರ ಹೇಳಕ್ ಹೋಗ್ಬಾರ್ದು. ಇಷ್ಟ ಅಂತ ಹೇಳ್ರಿ. ಇಷ್ಟ ನನ್ಗೆ. ಏನ್ ಗೊತ್ತಾ, ನಮ್ಮಪ್ಪ ಒಂದ್ ಹಿಂದ್ ಕಾಲದಲ್ಲಿ ನಮ್ಮಪ್ಪ ಇಲ್ಲ ಇವಾಗ. ಒಂದು ಏನೋ ಒಂದ್ ಹೇಳಿದ್ರು ನನಗೆ. ನೀವು ಬೇರೆ ರೂಟಲ್ಲಿ ಬರ್ತಾ ಇದ್ದೀರಾ. ಹುಲಿ ಉಗುರ ಕೈಯಲ್ಲಿ ಇಟ್ಕೊಂಡಿದ್ರು ಬೆರಳಲ್ಲಿ. ಆದ್ರೂ ಸಿನಿಮಾ ಮಾಡಿದ್ರು, ಆ ಹುಡುಗನ ಜೇರಲ್ಲಿ ಹಾಕವ್ರ ಅಂತ ಒಂದ್ 10-15 ವರ್ಷ ಇದ್ದಾಗ ನನ್ಗೆ ಹೇಳಿದ್ರು. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಮ್ಮಪ್ಪ ಹೇಳಿದ್ರು, ನಮ್ಮಪ್ಪ ಇಲ್ಲ ಇವಾಗ ನೀರು ಹೋಗಿ ಒಂದ್ 10 ವರ್ಷ ಆಯ್ತು. ಅದನ್ನೇ ನೋಡ್ಬೇಕು ಅಂತ ಅಲ್ಲಿ ಹಿಡಿದು ಬಂದಿದ್ದೀನಿ. ಇಲ್ಲಿ ಬಂದಿದ್ದೀನಿ, ಪರಪ್ನಗರ ಬಂದಿದ್ದೀನಿ. ಎಂಥ ಕಲ್ಯಾಣ ಗುಣ ನಿಂದು. ಇವಾಗನು ಅವ್ರು ನನಗೆ ತುಂಬಾ ಇಷ್ಟ, ನನ್ನ ಪ್ರಾಣನೇ ಅವರು. ಅದನ್ನೇ ನೋಡ್ಬಿಟ್ಟು ಹೋಗ್ಲೇಬೇಕು. ಅಲ್ಲಿ ತನ ನಾವು ಹೋಗೋದೇ ಇಲ್ಲ. ಸರಿ ಸರಿ. ಇವಳಿ ದಂಧೆಲ್ ಡೀಪ್ ಆಗಿ ಮುಳುಗೋಗ್ಬಿಟ್ಟವಳೆ ಕಣ. ಇವಳನ್ನ ಬ್ರಹ್ಮ ಬಂದ್ರು ಕ್ಲೀನ್ ಮಾಡಕ್ಕಾಗಲ್ಲ. ನಡ್ರಿ ನಾವು ಹುಡ್ಕೊಳ್ಳೋಣ. ನನಗಿದ್ರು ಒಂಥರ ಸಂತೋಷ.